ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ರಾಣಿ ಸೀರಿಯಲಲ್ಲಿ ಎಲ್ಲರೂ ಜಿಲಾಬಿನ ಒಂದೊಂದು ಪ್ಲೇಟಿಗೆ ಹಾಕಿಸ್ಕೊಂಡು ತಿಂತಾ ಇರ್ತಾರೆ. ಅಲ್ಲಿ ರಾಣಿ ನೀರು ತರೋಕ್ಕೆ ಅಂತ ಹೋಗ್ತಾಳೆ, ಕೈ ತಪ್ಪಿ ಗ್ಲಾಸ್ ಬಿದ್ದೋಗ್ಬಿಡುತ್ತೆ, ಚಂಬು ಬಿದ್ದೋಗಿದ್ದಕ್ಕೆ ಅಪ್ಪ ಒಂದು 100 ಮಾತಾಡ್ತಾಳೆ ಅವ್ರ ಅತ್ತೆ. ನಾನು 2 ಸೀರೆ ಕೊಟ್ಟು ಒಂದು ಚೊಂಬು ತಗೊಂಡಿದ್ದೆ, ಅದನ್ನು ಕೆಡಬಿಟ್ಟಿಯಲ್ಲೇ, ನಿಂಗೆ ಅಷ್ಟು ಗೊತ್ತಾಗಲ್ವೇನೆ ಅಂತ ಅವರಮ್ಮ ಪಾಪ ಅಲ್ಲೇ ಕೂತ್ಕೊಂಡು ತಿನ್ನೋಕ್ಕೆ ಅಂತ ಎಲ್ಲರಿಗೂ ಪ್ಲೇಟಿಗೆ ಹಾಕ್ಕೊಟ್ಟಿರ್ತಾಳೆ. ಆದರೆ ಈ ಹುಡುಗಿಗೆ, ರಾಣಿಗೆ, ಇದನ್ನು ಒರೆಸು ಫಸ್ಟು, ಬಟ್ಟೆ ತಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡು ಫಸ್ಟು ಅಂತಾಳೆ. ಅವರಮ್ಮ ಕಾವೇರಿ ಅಡುಗೆ ಮನೆ ಕಡೆಗೆ ನೋಡ್ತಾ ಇರ್ತಾಳೆ. ರಾಣಿ ಆಯಿತು ಅತ್ತೆ ನಾನು ಒರೆಸ್ತೀನಿ ಅಂತ ಹುಡುಗಿ ಒರೆಸ್ತಾ ಇರುತ್ತೆ. ಆಮೇಲೆ ಅವ್ರ ಮಾವನು ಕೂಡ ಆ ಕಡೆ ನೋಡ್ತಿರ್ತಾನೆ. ಎಲ್ಲರೂ ತಿಂತಾ ಇರ್ತಾರೆ ಪಾಪ, ಅದೊಂದು ಹುಡುಗಿ ಒರೆಸ್ತಾ ಇರುತ್ತೆ. ಇವಳು ಕೂಡ ಒಂದು ಪ್ಲೇಟಿಗೆ ಹಾಕ್ಕೊಂಡು ಬಂದು ಕೂತ್ಕೊಂಡು ತಿಂತಾಳೆ. ಆ ಹುಡುಗಿಗೂ ಒಂದು ಪ್ಲೇಟಿಗೆ ಹಾಕಿಟ್ಟಿರ್ತಾಳೆ. ಆ ಹುಡುಗಿಗೆ ಹಾಕಿಟ್ಟಿರ್ತಾಳೆ. ಅದು ಒರೆಸ್ಬಿಟ್ಟು ಬಾರಮ್ಮ, ಅವ್ರ ಮಾವ ಕರೀತಾನೆ, ಆಮೇಲೆ ಒರೆಸೋದ್ರಾಗುತ್ತೆ, ಬಾರಮ್ಮ ತಿನ್ನು ಫಸ್ಟು ರಾಣಿ ಅಂತ. ಇಲ್ಲ ಮಾವ, ಇನ್ನೊಂದು ಸ್ವಲ್ಪ ಇದೆ, ಒರೆಸ್ಬಿಟ್ಟೆ ಬಂದುಬಿಡ್ತೀನಿ ಅಂತ ಹೇಳುತ್ತೆ ಆ ಹುಡುಗಿ. ಆಮೇಲೆ ಸರಿ ಒರೆಸ್ಬಿಟ್ಟು ಬರುತ್ತೆ. ನಂದು ಆಯಿತು ಒರೆಸಿದ್ದು ಅಂತ ಹೇಳ್ಬಿಟ್ಟು ತಿನ್ನೋಕ್ಕೆ, ಮಕ್ಕಳಲ್ವ, ಖುಷಿ ಜಾಸ್ತಿ ಇರುತ್ತೆ. ಸ್ವೀಟು ಅಂದರೆ ಭಾಳ ಆಸೆ ಅಲ್ವಾ ತಿನ್ನೋದಕ್ಕೆ ಅಂತ. ಮಗು ಬರುತ್ತೆ. ಬಂದಾಗ ಅಷ್ಟೊತ್ತಿಗೆ ಅವ್ರ ಅಜ್ಜಿ ಎತ್ಕೊಂಡ್ಬಿಡ್ತಾಳೆ. ಅದನ್ನು ಎತ್ಕೊಂಡಾಗ ಎಷ್ಟು ಬೇಜಾರಾಗುತ್ತೆ. ಎಲ್ಲರ ಮುಖವೂ ಇಷ್ಟೆಷ್ಟು ಚಿಕ್ಕದಾಗ್ಬಿಡುತ್ತೆ. ಎಂಥ ದರಿದ್ರ ಬುದ್ಧಿ ಅಜ್ಜಿಗೆ ಅಂತ. ಆಮೇಲೆ ಅಯ್ಯೋ ನನಗೆ ಸ್ವೀಟು ಅಂದರೆ ತುಂಬ ಇಷ್ಟ, ಹಾಗಾಗಿ ಎತ್ಕೊಂಡೆ, ಬೇಜಾರಾಯ್ತೇನೋ ಎಲ್ಲರಿಗೂ ಅಂತ ಹೇಳ್ತಾಳೆ. ಅದಕ್ಕೆ ಅಲ್ಲ ಅತ್ತೆ, ನಿಮಗೆ ಗೊತ್ತಾಗಬಾರ್ದು, ಅದು ರಾಣಿಗೆ ಇಟ್ಟಿದ್ದು ಅಂತಾನೆ ಅಳಿಯ. ಆ ರಾಣಿಗೆ ನನಗೆ ಗೊತ್ತಾಗಲಿಲ್ಲ ಅಳಿಯ ಅಂದಿರೆ, ನನಗೆ ಸ್ವೀಟು ಅಂದರೆ ತುಂಬ ಇಷ್ಟ, ಅದಕ್ಕೆ ಎತ್ಕೊಂಡೆ ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಕಾವೇರಿ ಇನ್ನೂ ತಿಂದಿರಲ್ಲ, ಪ್ಲೇಟನ್ನು ಹಂಗೆ ಇಟ್ಕೊಂಡಿರ್ತಾಳೆ. ಕಾವೇರಿ ಬಾರಮ್ಮ ನಾನೇ ತಿನ್ನಿಸ್ತೀನಿ ಬಿಡಿ, ನಾನು ಇನ್ನೂ ತಿಂದಿಲ್ಲ, ರಾಣಿಗೆ ನಾನೇ ತಿನ್ನಿಸ್ತೀನಿ ಅಂತೇಳ್ಬಿಟ್ಟು, ಬಾ ಆಚೆ ಹೋಗಿ ತಿನ್ನಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾಳೆ, ಕೈ ಇಟ್ಕೊಂಡು. ಹೋಗಲಿ ಬಿಡು ಅಂತಾಳೆ ಯಾರು, ಅವ್ರ ಅತ್ತೆ, ಅಮ್ಮನ ಮುಖ ನೋಡಿಕೊಂಡು. ಅಷ್ಟು ಹೊಟ್ಟೆ ಉರಿ ಬುದ್ಧಿ ಅವಳಿಗೆ. ಅವ್ರ ಅಮ್ಮಂಗೂ ಅಷ್ಟೇ, ಅವ್ರ ಅಮ್ಮಗೆ ಇನ್ನೂ ಜಾಸ್ತಿ ಹೊಟ್ಟೆ ಉರಿ. ಪಾಪ ಮಗುಗೆ ಏನು ತಿನ್ನೋದಕ್ಕೂ ಕೊಡಲ್ಲ, ಏನಿಲ್ಲ. ಇಷ್ಟೊಂದು ಹಿಂಸೆ ಕೊಟ್ಕೊಂಡು ಆ ಮಗುನ ಎಲ್ಲಾರ ಕಳಿಸ್ಬೇಕು ಅಂತ ಐಡಿಯಾ ಮಾಡ್ಕೊಂಡವಳೆ. ಈಗಾಗಲೇ 4 ದಿನ ಆಗೋಯ್ತು ಕಾವೇರಿ ಬಂದು, ಇನ್ನು 3 ದಿನ ಇರೋದು. ಈ 3 ದಿನದಲ್ಲಿ ಪಾಪ ಅವಳು, ಅಣ್ಣ ಮತ್ತೆ ನಿನ್ನ ಹತ್ರ ಒಂದು ಕೇಳ್ತೀನಣ್ಣ, ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾಳೆ. ಅದಕ್ಕಿಂತ ಮುಂಚೆ ಈ ಕಡೆ ಬಾಲ ಇರೋ ಮನೆಯಲ್ಲಿ ಬಾಸು ಬಾಲನ ಆ್ಯಕ್ಟಿವಿಟಿ ಕಂಡುಹಿಡಿಯೋಕ್ಕೆ ಜನ ಬಿಟ್ಟಿರ್ತಾನಲ್ವ, ಅವನು ತಿಳ್ಕೊಂಡು ಬರ್ತಾನೆ, ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತೇಳ್ಬಿಟ್ಟು. ಅವನು ಮೊದಲಿನಂಗೆ ನಾರ್ಮಲ್ಲಾಗಿಲ್ಲ ಸರ್, ಅವನು ಒಂಥರ ಯಾರ ಹತ್ರನೂ ಮಾತಾಡಲ್ಲ, ಏನಿಲ್ಲ, ಕುಡಿಯೋದು ಬೇರೆ ಕಲ್ತಿದ್ದಾನೆ ಈಗೀಗ ಅಂತ. ಕಾವೇರಿ ಮನೆಗೆ ಹೋಗಿದ್ನಾ ಅಂತ, ಇಲ್ಲ ಆ ಕಡೆ ಹೋಗೇ ಇಲ್ಲ ಸರ್ ಅವನು ಅಂತ ಹೇಳ್ತಾನೆ. ಮತ್ತೇನಕ್ಕೆ ಆ ಥರ ಆಡ್ತಾನವನು, ಅವತ್ತು ನನಗೆ ಹೊಡೆದವನು ಯಾರು ಅಂತ ಗೊತ್ತಾಯ್ತಾ ಅಂತ. ನಾನು ನೋಡಿದ ಮಟ್ಟಿಗೆ ಅವನೇ, ನನಗೆ ಕರೆಕ್ಟಾಗಿ ಗೊತ್ತು ಸರ್, ಅವನೇ, ಇನ್ಯಾರಲ್ಲ ಅವನೇ ಅಂತ ಹೇಳ್ತಾನೆ. ಹೌದಾ ಅಂತ ಹೇಳ್ಬಿಟ್ಟು ಮಾತಾಡಲ್ಲ, ಸುಮ್ಮನಾಗ್ತಾನೆ. ಆಮೇಲೆ ಮಾತಾಡಲ್ಲ, ಸುಮ್ಮನಾಗ್ತಾನೆ. ಮತ್ತು ಇನ್ನೊಂದು ಕಣ್ಣಿಟ್ಟಿರು, ಆ್ಯಕ್ಟಿವಿಟಿ ಎಲ್ಲ ಕಡೆನೂ ಗಮನಿಸ್ತಾ ಇರು ಅಂತ ಹೇಳಿರ್ತಾನೆ. ಆಮೇಲೆ ಅಮ್ಮ ಮಗಳು ಸುಮ್ಮನೆ ಆ ಕಡೆ ಈ ಕಡೆ ತಿರುಗಾಡ್ಕೊಂಡು ಬರೋಣ ಅಂತ ಹೋಗ್ಬಿಟ್ಟು ಬೋಟಿ ಪ್ಯಾಕೆಟ್ ತೊಗೊಂಡು ಬೆರಳಿಗೆಲ್ಲ ಸಿಕ್ಸ್ಕೊಂಬಿಟ್ಟು ಮಗಳನ್ನ ಆಟ ಆಡ್ಸೋಕ್ಕೆ ಸಲುವಾಗಿ ಬಾಯಿಗೆ ಹಾಕ್ಕೊಳ್ಳೋದು, ಮಗಳಿಗೆ ಒಂದು ಬಾಯಿ ಕೊಡೋದು, ಆ ಥರ. ಏನೋ ಖುಷಿ ಪಾಪ, ಅಪರೂಪದಂಗೆ ಬಂದಿದ್ದಾಳಲ್ವಾ ಪೇರಲ್ ಮೇಲೆ. ಮಗಳಿಗೂ ಇರೋಷ್ಟು ದಿನ ಖುಷಿ ಪಡಿಸ್ಬೇಕು ಅಂತ ಆಸೆ, ಮಗಳಿಗೂ ಅಮ್ಮನ ಇರೋಷ್ಟು ದಿನ ಖುಷಿ ಪಡಿಸ್ಬೇಕು ಅಂತ ಆಸೆ. ಹಾಗಾಗಿ ಇಬ್ಬರೂ ತುಂಬ ಖುಷಿಯಾಗಿ ತಿನ್ಕೊಂಡಿದ್ದಾರೆ, ಆಟ ಆಡ್ಕೊಂಡು ಬರ್ತಾಯಿದ್ದಾರೆ, ನಗಾಡ್ಕೊಂಡು ಆಟ ಆಡ್ಕೊಂಡು ತಿಂದ್ಕೊಂಡು ಖುಷಿಯಾಗಿದ್ದಾರೆ. ಆಗ ಮನೆಗೆ ಬರ್ತಾರೆ. ಆಮೇಲೆ ಮನೇಲಿ ಅವ್ರ ಅಣ್ಣನ ಹತ್ರ ವಿಷಯ ಹೇಳಬೇಕು ಇವಳು ಕಾವೇರಿ. ಏನು ಹೇಳಬೇಕು ಅಂದರೆ, ಅಣ್ಣ ಮತ್ತು ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು ಕಣಣ್ಣ, ಹರಕೆ ಇಟ್ಕೊಂಡಿದ್ದೆ ಅಂತಾಳೆ. ಯಾವ ದೇವಸ್ಥಾನಕ್ಕಮ್ಮ ಅಂದರೆ, ಇಂಥ ದೇವಸ್ಥಾನ ಅಂತ ಹೇಳ್ತಾಳೆ.
ಸರಿ ಆಯಿತು ಬಿಡಮ್ಮ ಹೋಗಿ ಬರೋಣ ಅದಕ್ಕೇನಂತೆ ಅಂತ. ಆಮೇಲೆ ಹೌದು ಆಯಿತು ಅಣ್ಣ ಹೋಗೋಣ ಬೆಳಿಗ್ಗೆನೇ, ಇನ್ನೊಂದು ವಿಷಯ ಅಣ್ಣ ಬೇಜಾರು ಮಾಡ್ಕೋಬೇಡ ಸಿಟ್ಕೋಬೇಡ ಅಂತಾಳೆ. ಸರಿ ಹೇಳಮ್ಮ ಅದೇನು ಅಂತಾನೆ. ನೀನು ಬೇಜಾರು ಮಾಡ್ಕೋತೀಯೇನು ಅಂತಾನೆ. ಇಲ್ಲ ಹೇಳಮ್ಮ ಬೇಜಾರು ಮಾಡ್ಕೊಳ್ಳಲ್ಲ ಅಣ್ಣ. ಮತ್ತು ನಾನು ಹೋಗ್ತೀನಲ್ಲ ಆವಾಗಲೇ ರಾಣಿನ ಹಾಸ್ಟೆಲಿಗೆ ಸೇರಿಸ್ಬಿಡೋಣ ಅಂತಾಳೆ. ಅವನು ಶಾಕಾಗಿ ಮುಖ ನೋಡ್ತಾನೆ. ಹಾಸ್ಟೆಲಿಗೆ ಸೇರಿಸೋಣ ಅಂದ ತಕ್ಷಣ ಶಾಕಾಗಿ ಮುಖ ನೋಡ್ತಾನೆ. ಯಾಕಮ್ಮ ಅಂತ. ಬೇಡ ಅಣ್ಣ ಸೇರಿಸ್ಬಿಡೋಣ ಅಂತಾಳೆ. ಅದಕ್ಕೆ ಆಯಿತು ಅಂತ ಅದಕ್ಕೂ ಒಪ್ಕೋತಾನೆ. ಆಮೇಲೆ ಸೈಕಲ್ ಓಡಿಸ್ಬೇಕು ರಾಣಿಗೆ. ಸೈಕಲ್ ಓಡಿಸೋಕ್ಕೆ ಅವ್ರ ಅತ್ತೆ ಮಗನೂ ಬರ್ತದೆ, ಅದುವೇ ಸಹಾಯಕ್ಕೆ. ಅದು ಬರಲ್ಲ ಅನ್ನಲ್ಲ. ಆ ಹುಡುಗಿ ಒಂಚೂರು ಅವ್ರ ಅಮ್ಮ ಅಜ್ಜಿ ಹಿಂಗೆ, ಈ ಹುಡುಗ ಪಾಪ ಈ ಕಡೆ ಅವ್ರ ಅತ್ತೆ ಮಗಳಂಗೆ ಹೊಂದ್ಕೊಳ್ಳುತ್ತೆ. ಆಮೇಲೆ ರಾಣಿಗೆ ಸೈಕಲ್ ಓಡಿಸೋದು ಕಾವೇರಿ, ಅದ್ರಲ್ಲಿ ಖುಷಿ ಪಡೋದು, ಆಟ ಆಡಿಸೋದು ಅದ್ರಲ್ಲಿ ಖುಷಿ ಪಡೋದು, ಬೋಟಿ ತಿನ್ನಿಸೋದು ಅದ್ರಲ್ಲಿ ಖುಷಿ ಪಡೋದು, ಜಾಂಗೀರು ತಿನ್ನಿಸೋದು ಅದ್ರಲ್ಲಿ ಖುಷಿ ಪಡೋದು. ಹೀಗೆ ಎಲ್ಲ ರೀತಿಯಲ್ಲೂ ಅವಳು ಇರೋ ಅಷ್ಟು ದಿನವೂ ಎಲ್ಲದೂ ಖುಷಿ ಪಡಿಸ್ಬೇಕು ಅನ್ನೋದು ಅವಳ ಆಸೆ ಆಗಿರುತ್ತೆ. ಹಾಗಾಗಿ ಮಗಳನ್ನ ಎಷ್ಟು ನೋಡಿದರೂ ತೃಪ್ತಿ ಆಗಲ್ಲ, ಮಗಳಿಗೆ ಅಮ್ಮನ್ನ ಎಷ್ಟು ನೋಡಿದ್ರೂ ತೃಪ್ತಿ ಆಗಲ್ಲ. ಅಷ್ಟು ಇಷ್ಟಪಡ್ತಾರೆ ಇಬ್ಬರೂ. ಹಂಗಾಗಿ ಪಾಪ ಅವರು ಒಂದು ಕಡೆ ಇರೋಕ್ಕೆ ಆಗ್ತಾನೇ ಇಲ್ಲ, ಏಕೆಂದರೆ ಈ ರೀತಿ ಇರೋದ್ರಿಂದ. ಆಮೇಲೆ ಮಗಳಿಗೆ ಬಟ್ಟೆ ಹೊಲಿಯೋದಕ್ಕೇನು ಟೇಪೆಲ್ಲ ಹಾಕ್ಕೊಂಡಿದ್ದಾಳೆ, ಬಟ್ಟೆ ಹೊಲಿತಾಳೆ ಅನಿಸುತ್ತೆ ಮಗಳಿಗೆ. ನಾಳೆ ಇದರಲ್ಲಿ ಬಟ್ಟೆ ಹೊಲಿದು ಹೊಸದಾಗಿ ಲಂಗ ಬ್ಲೌಸ್ ಹೊಲ್ದು ಹಾಕ್ಬೋದು, ಅಥವಾ ಚೂಡಿದಾರ ಹೊಲಿತಾಳೋ ಏನು ಹೊಲಿತಾಳೆ ನೋಡಬೇಕು. ಇಲ್ಲಿ ಕೈ ಹಿಡ್ಕೊಂಡು ಹೇಳ್ತಾಳೆ ಹಾಸ್ಟ್ಲಿಗೆ ಸೇರಿಸ್ಬಿಡೋಣ ಅಣ್ಣ, ಬೇಡ ಇಲ್ಲಿರೋದು ಅಂತೇಳಿ. ಅದಕ್ಕೆ ಆಯ್ತಮ್ಮ ಅಂತ ಹೇಳ್ತಾನೆ. ಫಸ್ಟು ಯಾಕಮ್ಮ ಏನಾಯಿತು ಅಂತಾನೆ. ಏನೇ ಆದ್ರೂ ಸರಿ ಆಗಲ್ಲ, ಬೇಡ ಬಿಡೋಣ ಹಾಸ್ಟೆಲಿಗೆ ಸೇರಿಸ್ಬಿಡೋಣ ರಾಣಿನ. ಇಷ್ಟು ದಿನ ಅಣ್ಣ ಎಲ್ಲೂ ಸೇರಿಸೋದು ಬೇಡ ನೀನೇ ಇಟ್ಕೊಂಡಿರೋಣ ಅಂತ ಹೇಳ್ತಾ ಇದ್ದವಳು, ಈಗ ಅತ್ಲಾಗೆ ಹಾಸ್ಟೆಲಿಗೆ ಸೇರಿಸ್ಬಿಡೋಣ ಅಂತ ಹೇಳ್ತಿದ್ದಾಳೆ. ಅಷ್ಟರೊಳಗೆ ಈ ಕ್ರಿಮಿನಲ್ ಅಮ್ಮ ಮಗಳು ಖತರ್ನಾಕ್ ಬುದ್ಧಿ ಮಾಡ್ತಾರೆ ನೋಡಿ. ಇವರು ಅವನಿಗೆ ಫೋನ್ ಮಾಡಿಕೊಂಡು ಆ ಕೇಡಿಗೆ ಕಾವೇರಿ ಬಂದಿರೋ ವಿಷಯ, ಆಮೇಲೆ ಕಾವೇರಿ ಮಗಳದು ಎಲ್ಲನೂ ಹೇಳಬೇಕು ಅಂಥೇಳಿ ಈ ಅಮ್ಮ ಮಗಳು ಪ್ಲ್ಯಾನ್ ಆಗಿದೆ. ದುಡ್ಡು ಅಲ್ಲಿ ಎಷ್ಟು ಬರುತ್ತೋ ಅಷ್ಟು ಕಿತ್ಕೋಬೇಕು ಅನ್ನೋದು ಅಮ್ಮ ಮಗಳ ಪ್ಲ್ಯಾನ್ ಆಗಿದೆ. ಹಂಗಾಗ್ಬಿಟ್ಟು ಇವರಿಬ್ಬರು ಕ್ರಿಮಿನಲ್ ಮೈಂಡ್ ಉಪಯೋಗಿಸ್ತಾ ಇದ್ದಾರೆ. ಆಮೇಲೆ ಅವನಿಗೆ ಯಾರು ಅಂತಲೇ ಗೊತ್ತಿರಲ್ಲ, ಅವನು ರಾಂಗ್ ನಂಬರ್ ಅಂತ ಇಡೋಕ್ಕೆ ಹೋಗ್ತಾನೆ. ಇಲ್ಲ ಸರ್ ಇಡಬೇಡಿ ಒಂದು ನಿಮಿಷ ಇರಿ, ನಿಮಗೆ ಕಾವೇರಿ ವಿಷಯ ಬೇಕೋ ಬೇಡವೋ ಅಂತಾಳೆ. ಕಾವೇರಿ ವಿಷಯನ ಏನು? ಕಾವೇರಿ ಮಗಳಿದ್ದಾಳೆ ಅಂತ ಹೇಳಬೇಕು ಅಂತ ಇನ್ನೇನು ಬಾಯಿ ತೆಗಿಬೇಕು ಅಷ್ಟೊತ್ತಿಗೆ ಇವತ್ತಿನ ಎಪಿಸೋಡು ಎಂಡ್ ಆಗುತ್ತೆ. ನಾಳಿನ ಎಪಿಸೋಡಲ್ಲಿ ಮೂವ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.